ಮಂತ್ರ ನೀನು ಏನಿದು ವ್ಯಥೆ ಬೆಳದಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ ನೋಡಿದ್ರೆ ಆ ಥರ ಒಂದು ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ಯಾವುದೇ ಥರ XML ಹಾಗೂ ಪ್ರೊಜೆಕ್ಟ್ ಕೊಡೋದಿಲ್ಲ, ಯಾಕಂದರೆ ನಿಮಗೆ ಎಡಿಟಿಂಗ್ ಕಲಿಸೋಕ್ಕೋಸ್ಕರ ನಾನು ಯಾವುದೇ ಥರದ XML ಹಾಗೂ ಪ್ರೊಜೆಕ್ಟ್ ಕೊಡೋದಿಲ್ಲ. ಸೊ ನಾನು ಮಾಡೋದನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿಬಿಟ್ರೆ ಯಾವ ಥರ ನಿಮಗೆ ಕ್ರಿಯೇಟ್ ಮಾಡೋದಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ಮುಂದಿನ ದಿನದಲ್ಲಿ ನಿಮಗೆ ತುಂಬ ಯೂಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ, ನೀವು ಅಲರ್ಟ್ ಮಿಷನ್ನ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ರೇಷಿಯೋ ಇಟ್ಕೊಂಡು ಕ್ರಿಯೇಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇದಕ್ಕೆ ಮೆಟೀರಿಯಲ್ಸ್ ಏನೇನು ಬೇಕಂದರೆ ಒಂದು ನಿಮ್ಮ ಹತ್ರ ಒಂದು ಸಾಂಗ್ ಇರಬೇಕು, ಹಾಗೆ ಒಂದು ಫೋಟೋ ಇದ್ದರೆ ನೀವು ಅಲರ್ಟ್ ಮಿಷನ್ ಇದ್ದರೆ ಈ ಥರ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ನಿಮಗೆ ಅಲರ್ಟ್ ಮಿಷನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿದ್ದೀನಿ ಅಲರ್ಟ್ ಮಿಷನ್ದು, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫೋಟೋಸ್ ಎಲ್ಲಿ ಸಿಗ್ತದೆ ಅಂದರೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನಿಮಗೆ ಫೋಟೋಸ್ ಸಿಗ್ತದೆ. ಸೊ ಅದು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಫೋಟೋಸ್ ನಿಮಗೆ ತುಂಬ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಆಡಿಯೋನ ಆ್ಯಡ್ ಮಾಡ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ಇದೆ, ಜಸ್ಟ್ ನಾನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡ್ಕೊಳ್ತೀನಿ ನೋಡಿರಿ ಈ ಥರ. ಸೊ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡಿಕೊಂಡು ಜಸ್ಟ್ ನಾನು ಎಫೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ನೋಡಿ, ಜಸ್ಟ್ ನಾನು ಎಫೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಜಸ್ಟ್ ಒಂದೇ ಟೆಕ್ಸ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ. ನೀವು ಪೂರ್ತಿ ನಿಮ್ಗೆ 30 ಸೆಕೆಂಡ್ ಇದೆ, 30 ಸೆಕೆಂಡ್ ಮಾಡ್ಕೊಳ್ಳಿ. ಸೊ ಹಾಗೆ ನಿಮಗೆ 20 ಸೆಕೆಂಡ್ ಇದೆ, 20 ಸೆಕೆಂಡ್ ಮಾಡ್ಕೊಳ್ಳಿ. ಸೊ ಮೊದಲೇದಾಗಿ ನೋಡಿ, ಪ್ಲಸ್ ಬನ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಸೊ ಆ್ಯಡ್ ಮಾಡ್ಕೊಂಡು ಫಿಲ್ ಕಂಪೋಸನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಇದನ್ನ ಲೆಂತ್ ಎಲ್ಲಿವರೆಗೆ ಬೇಕು ನೋಡಿ, ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ಥರ. ಸೊ ಡ್ರಾಗ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಬಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಸಾಫ್ಟ್ ಗ್ಲೋ ಅನ್ನೋ ಎಫೆಕ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಸಾಫ್ಟ್ ಗ್ಲೋ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಡಿ ನೋಟ್ ಅನ್ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಪೇಡ್ ನೋ ಎಫೆಕ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಸಿಂಪಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸಿಂಪಲ್ ಇಲ್ಲಿ ಬಂದು ನೋಡಿ, ಈ ಪ್ಯಾಕ್ನ ನೀವು ಆ್ಯಡ್ ಮಾಡಿಕೊಂಡು ಫಸ್ಟಲ್ಲಿ ಅದನ್ನ ಓಪನ್ ಮಾಡಿಕೊಂಡು ಫಸ್ಟಲ್ಲಿ ಒಂದು ಕೀ ಫ್ರೇಮು ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಹೋಗಿ ಲಾಸ್ಟ್ ಕೀ ಫ್ರೇಮ್ ಹೋಗಿ ಎಕ್ಸ್ ಆ್ಯಂಗಲಲ್ಲಿ ನೀವು 1900ನ ಆ್ಯಡ್ ಮಾಡ್ಕೋಬೇಕು ನೀವು. ಆ್ಯಡ್ ಮಾಡಿಕೊಂಡು ಅದು ನೋಡಿ ಯಾವ ಥರ ನಿಮಗೆ ಆ್ಯಡ್ ಆಗುತ್ತೆ ಅಂದರೆ ಅವಾಗ ನೀವು ಫೋಟೋದು ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಹೋಗಿ ಒಂದು 60 ಇಟ್ಕೊಂಡ್ಬಿಟ್ರಿ. 60 ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇಟ್ಕೊಂಡು ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡ್ಬೇಕು ನೀವು FLI ಇಲ್ಲಿ ಸೆಕೆಂಡ್ ಬಂದು ನೋಡಿ. ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸೆಕೆಂಡ್ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದನ್ನ ಆ ಎಫೆಕ್ಟ್ನ ಓಪನ್ ಮಾಡಿಕೊಂಡು ನೀವು ಸ್ಟ್ರೆಂತ್ನ ಸ್ವಲ್ಪ 0.18 ಇಟ್ಕೊಳ್ಬೇಕು. 18 ಇಟ್ಕೊಂಡ್ರೆ ಅದು ನೋಡಿ ಯಾವ ಥರ ಗ್ಲೋ ಆಗಿರುತ್ತೆ ಅಂದರೆ ಈ ಥರ ಗ್ಲೋ ಆಗ್ತಾ ಇರುತ್ತೆ, ಅಂದರೆ ಸ್ವಲ್ಪ ಲೈಟು ಗ್ಲೋ ಆಗ್ತಾ ಇರುತ್ತೆ. ಆದ ನಂತರ ಇದು ಫೋಟೋ ಎಫೆಕ್ಟ್ ಮುಗಿತು. ಇವಾಗ ಇದು ನೋಡಿ ಟೆಕ್ಸ್ಟ್ ಎಫೆಕ್ಟು. ನೀವು ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲೇದಾಗಿ ಲೈನ್ ಏನೇನು ಅಂತ ಕೇಳಿಸ್ಕೊಂಬರ್ರಿ. ನಂದು ಮೌನಿ ನಾನು ಅಂತಿದೆ. ಅದಕ್ಕೋಸ್ಕರ ನಾನು ಕ್ರೋಮಲ್ಲಿ ಬಂದು ಇಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ ಅರವಿಂದ್ VK.in ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಯೂನಿಕೋಡ್ ಟು ಅಂತ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಬರೀಬೇಕು ಕನ್ನಡದಲ್ಲಿ ಮೌನಿ ನಾನು. ಮೌನಿ ನಾನು ಅಂತ ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ರೈಟಲ್ಲಿ ನಿಮಗೆ ಮಾಡಿಕೊಡುತ್ತೆ ಅದು ಯೂನಿಕೋಡ್. ಆ ಯೂನಿಕ್ ಮಾಡಿಕೊಟ್ಟಂಥ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಇವಾಗ ಜಸ್ಟ್ ಅಲರ್ಟ್ ಮಿಷನ್ ಬಂದು ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಿಮ್ಮ ಟೆಕ್ಸ್ಟು ಆ್ಯಡ್ ಆಗಿರುತ್ತೆ. ಹಾಗೆ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡ್ಕೊಂಡು ರೋಬೋಟ್ ರೆಗ್ಯುಲರಲ್ಲಿ ನೀವು ಯಾವ ಒಂದು ಫೋಟೋನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸುಮಾರು ಫೌಂಟ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ನೋಡಿ ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಫೌಂಟ್ ನಿಮಗೆ 100 ಕನ್ನಡ ಫೌಂಟ್ನ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ನೋಡಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲರ್ಟ್ ಮಿಷನ್ಗೆ ಆ್ಯಡ್ ಮಾಡಿಕೊಂಡು ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಲೆಂತ್ ನಿಮ್ಮದು ಅಂದರೆ ಲೈನ್ ಲೆಂತ್ ಎಲ್ಲಿವರೆಗೂ ಇದೆ ನೋಡಿ, ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಬೇಕು WAV. ಇಲ್ಲಿ ಫಸ್ಟ್ ಬಂತು ನೋಡ್ರಿ, ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಸೊ ಫಸ್ಟಲ್ಲಿ ಬಂದು ಒಂದು ಕೀಪ್ರನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಬಂದು ಒಂದು ಕೀಪ್ರನ್ನ ಆ್ಯಡ್ ಮಾಡಿಕೊಂಡು ಸೊ ಲಾಸ್ಟ್ ಕೀಪ್ರಮಿಗೆ ನಿಂದಿಸ್ಕೊಂಡು 1.0ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಆ್ಯಂಗಲು 0ನೇ ಇರಲಿ, ಸ್ಪೇಸಿಂಗ್ ಬಂದುಬಿಟ್ಟು 3.3 ಇಟ್ಕೊಳ್ಳಿ. ಹಾಗೆ ಮ್ಯಾಗ್ನಿಟ್ಯೂಡ್ ಒಂದು 0.1 ಇಟ್ಕೊಳ್ಳಿ. 0.1 ಇಟ್ಕೊಂಡ್ರೆ ಸೊ ಇಟ್ಕೊಂಡ್ರೆ ವಾರ್ಫ್ ಆ್ಯಂಗಲ್ ಅದು 90 ಇರಲಿ. ಹಾಗೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಅದೇ ಈ ಬ್ಲರ್ ಅನ್ನೋ ಎಫೆಕ್ಟ್ನ ಫಸ್ಟಲ್ಲಿ ಮತ್ತೊಂದು ಸೊ ಈ ಎಫೆಕ್ಟ್ನ ನೀವು ಆ್ಯಡ್ ಮಾಡಿಕೊಂಡು ಸೊ ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟಲ್ಲಿ ಆ್ಯಡ್ ಮಾಡಿರ್ತಾರಲ್ಲ ಸೊ ಅದನ್ನ ಓಪನ್ ಮಾಡಿಕೊಂಡು ಫಸ್ಟಲ್ಲಿ ಒಂದು ಕೀಪ್ರೇಮ್ನ ಹಾಗೆ ಲಾಸ್ಟ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ರೇಮ್ ಬಂದು ಸೊ ಇಲ್ಲಿ 0.300 ಇಟ್ಕೊಳ್ಳಿ. ಹಾಗೆ ಲಾಸ್ಟ್ ಕೀಪ್ರೇಮ್ ಬಂದುಬಿಟ್ಟು ನೀವು 0 ಇಟ್ಕೋಬೇಕು. ಸೊ 0 ಇಟ್ಕೊಂಡ ನಂತರ ಇಲ್ಲಿ ಕರ್ವ್ನ ಆ್ಯಡ್ ಮಾಡ್ಕೊಂಡು ಕರ್ವ ಬಂದು ಇಲ್ಲಿ ಸೊ ಇದನ್ನ ಇಲ್ಲಿ ಎಂಡ್ವರೆಗೆ ಇಟ್ಕೊಳ್ಳಿ. ಹಾಗೆ ಇದನ್ನ ಸ್ವಲ್ಪ ಈ ಥರ ವೈಡಾಗಿ ಇಟ್ಕೊಳ್ಳಿ. ಸೊ ವೈಡಾಗಿ ಇಟ್ಕೊಂಡ್ರೆ ಅದು ನಿಮಗೆ ಬೇಗ ಬರುತ್ತೆ. ಸೊ ಅದಾದ ನಂತರ ಮತ್ತೆ ಎಫೆಕ್ಟ್ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಎಕ್ಸ್ಪೋರ್ ಅಂತ ನೀವು ಸರ್ಚ್ ಮಾಡ್ಕೊಳ್ಬೇಕು. ಎಕ್ಸ್ಪೋರ್ ಅಂತ ಟೈಪ್ ಮಾಡಿದರೆ ಸೊ ಇಲ್ಲಿ ಬರುತ್ತೆ. ಸೊ ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ನೀವು ಸೊ ಆ್ಯಡ್ ಮಾಡ್ಕೊಂಡು ನಂತರ ಅದನ್ನೇ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಎಕ್ಸ್ಪೋರಲ್ಲಿ ಫಸ್ಟ್ ಒಂದು ಕೀಪ್ರೇಮು ಹಾಗೆ ಲಾಸ್ಟ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಫಸ್ಟ್ ಕೀಪ್ರೇಮ್ ಬರಬೇಕು. ಬಂದ ನಂತರ 1.5 ಇಟ್ಕೋಬೇಕು. 1.50 ಇಟ್ಕೊಂಡು ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಇದು 0ನೇ ಇರಲಿ. ಸೊ 0 ಇದ್ದ ನಂತರ ಸೊ ಇಷ್ಟೇ ಎಫೆಕ್ಟ್ ಆ್ಯಡ್ ಮಾಡೋದು. ಹಾಗೆ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ್ಯಡ್ ಮಾಡಬೇಕು ಫಿಂಚ್ ಬ್ಲಡ್ಸ್. ಸೊ ಈ ಎಫೆಕ್ಟ್ನ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಸ್ಟ್ರೆಂತ್ನ ಬಂದುಬಿಟ್ಟು ಫಸ್ಟ್ ಒಂದು ಕೀಪ್ರೇಮು ಹಾಗೆ ಲಾಸ್ಟ್ ಒಂದು ಕೀಪ್ರೇಮ್ನ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ರೇಮ್ ಬಂದು 0.15 ಆ್ಯಡ್ ಮಾಡ್ಕೊಳ್ಬೇಕು. ಸೊ ಹಾಗೆ ಲಾಸ್ಟ್ ಕೀಪ್ರೇಮ್ಗಲ್ಲಿ ನೀವು 0 ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಷ್ಟಾದ ನಂತರ ಒಂದು ಎಫೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಹಾಗೆ ನಿಮಗೆ ರಿಡ್ಯೂಸ್ 1.500ನ ನೀವು ಚಾಯ್ಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಎಫೆಕ್ಟು ಹಾಗೆ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಯುನಿಕ್ಕಾಗಿ ಲಿರಿಕ್ಸ್ ವಿಡಿಯೋ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾ ಹೇಳ್ಕೊಟ್ಟಿದ್ದು ಇದನ್ನ ನೀವು ಕೊನೆ ತನಕ ವಿಡಿಯೋ ನೋಡಿಬಿಟ್ರೆ ಸೊ ನಿಮಗೆ ಇದು ಗೊತ್ತಾಗ್ಬಿಟ್ಟಿರುತ್ತೆ. ಸೊ ನೋಡಿ, ಸೊ ಇದೇ ಹಾಗೆ ನೆಕ್ಸ್ಟ್ ನೀವು ಆ್ಯಡ್ ಮಾಡ್ಬೇಕಂದ್ರೆ ಸೊ ಇವೆರಡು ಕಾಪಿ ಮಾಡಿಕೊಂಡು ಸೊ ಪೇಸ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಸಾಂಗ್ ಏನಿದೆ ತಡ್ರಿ ಇನ್ನೂ ಸ್ವಲ್ಪ ತೋರಿಸ್ಬಿಡ್ತೀನಿ ನಿಮಗೆ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅಂತ. ಸೊ ಈ ಥರ ಆ್ಯಡ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಏನಂತ ಇದೆ ಅಂತ ಕೇಳಿಸ್ಕೊಳ್ಳಿ. ಮೊದಲೇ ಆ ಮೌನ ನೀನು ಮತ್ತೆ ಕ್ರೋಮಿಗೆ ಬರಬೇಕು. ಸೊ ಇಲ್ಲಿ ಆಲ್ರೆಡಿ ನಾನು ಅರವಿಂದ್ ವಿಕಿ ಅಂತ ಸರ್ಚ್ ಮಾಡಿದ್ದೇನೆ. ಸೊ ಅದೇ ವೆಬ್ಸೈಟಲ್ಲಿ ಆ ಮೌನ ನೀನು ಅಂತ ಇದೆ. ಸೊ ಇದನ್ನ ಟೈಪ್ ಮಾಡಿಕೊಂಡು ಸೊ ಇದನ್ನ ಎಲ್ಲ ರೈಟಲ್ಲಿರೋ ಟೆಕ್ಸ್ಟ್ನ ಕಾಪಿ ಮಾಡ್ಕೋತೀನಿ. ಹಾಗೆ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ಸೊ ಪೇಸ್ಟ್ ಮಾಡ್ಕೊಂಬಿಟ್ರೆ ಸೊ ಅದು ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದ ನಂತರ ನೋಡಿರ್ಬೋದು ಸೊ ಯಾವ ಥರ ಒಂದು ಎಫೆಕ್ಟು ಆ್ಯಡ್ ಆಗಿ ನಿಮಗೆ ಕೊಟ್ಟಿರುತ್ತೆ ಅಂತ. ಸೊ ಇದೇ ಥರ ನೀವು ನೆಕ್ಸ್ಟ್ ಲೈನ್ ಇದೆ ಸೊ ಅದನ್ನ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಹೋಗ್ಬಿಟ್ರೆ ಟೆಕ್ಸ್ಟ್ನ ನೀವು ಸೊ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಆಗಿದೆ ಅಂತ. ಸೊ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬು ಹಾಗೆ ಒಂದು ಲೈಕ್ ಒಂದು ಕಮೆಂಟು ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.